ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಟ್ರಾಫಿಕ್ಗೆ ಬೆಂಗಳೂರು ಜನತೆ ರೋಸಿ ಹೋಗಿದ್ದಾರೆ. ಇದರ ಮಧ್ಯೆ ಈಗ ಈ ಒಂದು ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಗಲಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಬೆಂಗಳೂರು ಸುತ್ತಲೂ ಹೊಸ ರಸ್ತೆ ನಿರ್ಮಾಣಕ್ಕೆ ಈಗ ಅಸ್ತು ಅನ್ನಲಾಗಿದೆ. ಬಹುನಿರೀಕ್ಷಿತ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗೆ ಅಸ್ತು ಅನ್ನಲಾಗಿದೆ. ಕೇಂದ್ರ ಪರಿಸರ ಅರಣ್ಯ ಸಚಿವಾಲಯ ಗ್ರೀನ್ ಸಿಗ್ನಲ್ ಅಲ್ಲ ನೀಡಿರುವಂತದ್ದು. 8 ಪಥದ ರಸ್ತೆ ನಿರ್ಮಾಣಕ್ಕೆ ಪರಿಸರ ಇಲಾಖೆ ಕ್ಲಿಯರೆನ್ಸ್ ಅನ್ನ ನೀಡಿರುವಂತದ್ದು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಇಲ್ಲಿ ಮುಕ್ತಿ ಸಿಗತ್ತೆ ಅನ್ನೋ ರೀತಿಯಲ್ಲಿ ಮಾಹಿತಿಗಳು ಹೊರಬರ್ತಾ ಇರುವಂತದ್ದು. ಬೆಂಗಳೂರಿನ ಜನತೆ ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಪ್ರತಿದಿನ ರೋಸಿ ಹೋಗ್ತಿದ್ದಾರೆ. ಹಾಗಾಗಿ ಇದಕ್ಕೊಂದು ಪರಿಹಾರ ನೀಡಲೇಬೇಕು, ಮುಕ್ತಿ ನೀಡಲೇಬೇಕು ಅನ್ನುವಂತ ಕಾರಣದಿಂದಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರು ಸುತ್ತಲೂ ಹೊಸ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಸ್ತು ಅನ್ನಲಾಗಿದೆ. ಬಹುನಿರೀಕ್ಷಿತ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗೆ ಅಸ್ತು ಅನ್ನಲಾಗಿದೆ. ಕೇಂದ್ರ ಪರಿಸರ ಅರಣ್ಯ ಸಚಿವಾಲಯ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. 8 ಪಥದ ರಸ್ತೆ ನಿರ್ಮಾಣಕ್ಕೆ ಪರಿಸರ ಇಲಾಖೆ ಈಗ ಕ್ಲಿಯರೆನ್ಸ್ ಅನ್ನ ನೀಡಿರುವುದು. ಹಾಗಾಗಿ ಬೆಂಗಳೂರು ಜನತೆಗೆ ಇದೊಂದು ದೊಡ್ಡ ಮಟ್ಟದ ಗುಡ್ ನ್ಯೂಸ್ ಆಗತ್ತೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಪ್ರತಿದಿನ ಅವರು ಎದುರಿಸ್ತಾ ಇರುವಂತ ಇಂಥದ್ದೊಂದು ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತಂದ್ರೆ ಇದೊಂದು ಕೆಲಸ ಬೇಗ ಆಗ್ಲಿ ಅಂತ ಹೇಳಿ ಬೆಂಗಳೂರು ಜನತೆ ಬೇಡಿಕೊಳ್ತಾರೆ. ಹಾಗಾಗಿ ಈ ಒಂದು ನಿರ್ಧಾರ ಏನು ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಪರಿಸರ ಮತ್ತೆ ಅರಣ್ಯ ಸಚಿವಾಲಯ ಏನೊಂದು ಗ್ರೀನ್ ಸಿಗ್ನಲ್ ನೀಡಿದೆ. ಇದೊಂದು ಬೆಂಗಳೂರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗ ಈ ಒಂದು ಬಹುನಿರೀಕ್ಷಿತ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಏನಿತ್ತು ಅದಕ್ಕೆ ಈಗ ಅಸ್ತು ಅನ್ನಲಾಗಿರುವಂತದ್ದು. ಹಾಗಾಗಿ ಈ ಒಂದು ರಸ್ತೆ ನಿರ್ಮಾಣ ಆಗೋದ್ರಿಂದ ಬೆಂಗಳೂರಿನ ದೊಡ್ಡದೊಂದು ಸಮಸ್ಯೆ ನಿವಾರಣೆ ಆಗತ್ತೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಬೆಂಗಳೂರಿನಲ್ಲಿ ಪ್ರತಿದಿನ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದ್ರೆ ಎಷ್ಟೋ ಗಂಟೆಗಟ್ಟಲೆ ಕಾಲ ಟ್ರಾಫಿಕ್ನಲ್ಲೇ ತಮ್ಮ ಸಮಯವನ್ನ ಕಳೆಯುವಂತ ಪರಿಸ್ಥಿತಿ ಸದ್ಯ ಬೆಂಗಳೂರಿನಲ್ಲಿ ಇರುವಂತದ್ದು. ದಿನದಿಂದ ದಿನಕ್ಕೆ ಬೆಂಗಳೂರಿನ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರೊಂದಿಗೆ ವಾಹನಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ತಮ್ಮ ದಿನದ ಹೆಚ್ಚು ಸಮಯವನ್ನೇ ಇವರು ಟ್ರಾಫಿಕ್ನಲ್ಲಿ ಕಳೀತಾ ಇರುವಂತಹ ಕಾರಣ ಪ್ರತಿದಿನ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಹಾಗಾಗಿ ಇದಕ್ಕೊಂದು ಮುಕ್ತಿ ಬೇಕು, ಇದಕ್ಕೊಂದು ಅಂತ್ಯ ಬೇಕು ಅಂತೇಳಿ ಬೆಂಗಳೂರಿನ ಜನತೆ ಬಹುದಿನದಿಂದ ಇದರ ಬಗ್ಗೆ ಬೇಡಿಕೆಗಳನ್ನ ಇಡ್ತಾ ಇದ್ರು. ಕೊನೆಗೂ ಕೂಡ ಈ ಒಂದು ಸಮಸ್ಯೆಗೆ ಮುಕ್ತಿ ಸಿಗತ್ತೆ ಅನ್ನುವಂತ ವಿಷಯ ಗೊತ್ತಾಗ್ತಾ ಇದ್ದಂತೆ ಬೆಂಗಳೂರಿನ ಜನ ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ. ಇಲ್ಲಿ ತೆಗೆದುಕೊಂಡಿರುವಂತ ಈ ಒಂದು ನಿರ್ಧಾರ ಏನಿದೆ, ಹೊಸ ರಸ್ತೆ ನಿರ್ಮಾಣದ ಈ ಒಂದು ನಿರ್ಧಾರ, ಇದು ಇಲ್ಲಿನ ಜನರಿಗೆ ದೊಡ್ಡ ಸಮಸ್ಯೆಯ ಪರಿಹಾರ ಅಂತಲೇ ಹೇಳ್ಬಹುದು. ಬಹುನಿರೀಕ್ಷಿತ ಬೆಂಗಳೂರಿನ ಬಿಸಿನೆಸ್ ಕಾರಿಡಾರ್ಗೆ ಸಿಕ್ಕಿರುವಂತ ಅಸ್ತು ಅನ್ನುವಂಥದ್ದೇನಿದೆ ಇದು ದೊಡ್ಡ ತಿರುವನ್ನೇ ತೆಗೆದುಕೊಳ್ಳುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಬೆಂಗಳೂರಿನ ಟ್ರಾಫಿಕ್ಗೆ ಈಗ ಹೊಸ ಒಂದು ಏನು ಸೊಲ್ಯೂಷನ್ ಸಿಕ್ಕಂತ ಆಗ್ತಾ ಇದೆ, ಈ ಒಂದು ನಿರ್ಧಾರದ ಬಗ್ಗೆ ಹೇಳೋದಾದ್ರೆ? ಸುನಿಧಿ, ಅದು ಅತ್ಯಂತ ದೊಡ್ಡ ವಿಚಾರ ಮತ್ತೆ ಬಹಳ ಒಂದು ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನ ಬಹುತೇಕ ಟ್ರಾಫಿಕ್ ಏನಿದೆ ಇದು ಇಂಟರ್ ಕನೆಕ್ಟ್ ಆದ್ರೆ, ಅಂದ್ರೆ ಔಟರ್ ರಿಂಗ್ ರೋಡ್ ನಲ್ಲಿ PRR ಏನಿದೆ, ಈ ಒಂದು ಹಿಂದೆ ಫೆರಿಫೆರಲ್ ರಿಂಗ್ ರೋಡ್ ಅಂತ ಏನ್ ಕರಿತಾ ಇದ್ರು, ಈಗ ಇದು ಬಿಸ್ನೆಸ್ ಕಾರಿಡಾರ್ ಅಂತ ಕರೀತಾರೆ. ಈ ಒಂದು ರಿಂಗ್ ರಸ್ತೆಯ ನಿರ್ಮಾಣ ಆಗುತ್ತೆ, ಇದು ಇಂಟರ್ ಕನೆಕ್ಟ್ ಆಗುತ್ತೆ. ಎಲ್ಲೆಲ್ಲಿ ಲಿಂಕ್ ತಪ್ಪೋಗಿದೆ ಹೊರವಲಯದಲ್ಲಿ ಅದನ್ನ ಇಂಟರ್ ಲಿಂಕ್ ಮಾಡೋ ಸಂದರ್ಭದಲ್ಲಿ ಸಿಟಿ ಒಳಗಡೆ ಬಂದು ಮತ್ತೆ ಹೊರಗಿಂದ ಕನೆಕ್ಟ್ ಆಗೋದು ತಪ್ಪುತ್ತೆ. ಹೊರಭಾಗದಿಂದಾನೇ ಅವರು ಎಲ್ಲಿ ಹೋಗಬೇಕೋ ತಮ್ಮ ಜಾಗಗಳಿಗೆ ಕನೆಕ್ಟ್ ಆಗುವಂತ ತಪ್ಪುತ್ತೆ. ಇದನ್ನ 40% ಟ್ರಾಫಿಕ್ ಕಡಿಮೆ ಆಗುತ್ತೆ ಅನ್ನುವಂತ ಅಂದಾಜಿರೋ ಹಿನ್ನೆಲೆ ಈ ಯೋಜನೆಗೆ ಈಗ ಏನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಇದೆ ಅದು ಕ್ಲಿಯರೆನ್ಸ್ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೊಂದು ಬಹುದೊಡ್ಡ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಸುದೀರ್ಘ ಕಾಲದಿಂದ ಏನು 8 ಪಥದ ರಸ್ತೆ, ಟೋಟಲ್ ಸರ್ವಿಸ್ ರಸ್ತೆ ಸೇರಿದ್ರೆ 12 ಪಥ ಆಗ್ತದೆ ಈ ರಸ್ತೆ. ಈ ಒಂದು ಬಿಸ್ನೆಸ್ ಕಾರಿಡಾರ್ ಈಗ ಯೋಜನೆಗೆ ಇದ್ದಂತ ಎಲ್ಲಾ ಅಡ್ಡಿಗಳು ಪೂರ್ಣ ಆಗಿರುವಂತದ್ದು. ಈಗಾಗಲೇ 80% ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ. ಒಟ್ಟು 73 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಬಹಳ ಪ್ರಮುಖವಾದಂತಹ ಒಂದು ರಸ್ತೆ ಆಗಿರೋ ಹಿನ್ನೆಲೆಯಲ್ಲಿ ಈಗ ಪ್ರಥಮ ಹಂತವಾಗಿ ನಾವು ನೋಡಬಹುದು, ಮಾರ್ಚ್ ನಲ್ಲಿ ಯೋಜನೆ ಮೊದಲನೇ ಹಂತದ 20 ಕಿಲೋಮೀಟರ್ ಏನು ಫೆರಿಫೆರಲ್ ರಿಂಗ್ ರೋಡ್ ಇದೆ, ಆ ಒಂದು 70 ಕಿಲೋಮೀಟರ್ ಪೈಕಿ 20 ಕಿಲೋಮೀಟರ್ ಫೆರಿಫೆರಲ್ ರಿಂಗ್ ರೋಡ್ಗೆ ಮೊದಲ ಹಂತದ ಒಂದು ಟೆಂಡರ್ ಅನ್ನ ಕರೆದಿದ್ರು. ಇದರ ಒಟ್ಟು ವೆಚ್ಚ 3,384 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಈ ಯೋಜನೆಗೆ ಅಗತ್ಯವಿರೋ 83% ಭೂಮಿ ಈಗಾಗಲೇ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ. ಇದು ಹೇಗ್ ಲಿಂಕ್ ಆಗುತ್ತೆ ಅಂದ್ರೆ ಹೆಸರುಘಟ್ಟ ರಸ್ತೆ, ದೊಡ್ಡಬಳ್ಳಾಪುರ ರಸ್ತೆ, ಬಳ್ಳಾರಿ ರಸ್ತೆ, ಹೆಣ್ಣೂರು, ಹಳೆ ಮದ್ರಾಸು,
ರಸ್ತೆ ಮತ್ತೆ ವೈಟ್ ಫೀಲ್ಡ್, ಚನ್ನಸಂದ್ರ, ಸರ್ಜಾಪುರ ಈ ರೀತಿಯಾಗಿ ಇಂಟರ್ ಕನೆಕ್ಟ್ ಆಗುವಂತ ಈ ಒಂದು 12 ಪಥದ ರಸ್ತೆ ಏನಿದೆಯಲ್ಲ, ಇದು ಬೆಂಗಳೂರಿನ ಭವಿಷ್ಯತ್ತಿನ ಪಾಲಿಗೆ ಭಾರಿ ದೊಡ್ಡ ಯೋಜನೆ. ಇದರ ಪ್ರಥಮ ಹಂತವನ್ನ ಈಗಾಗಲೇ ಟೆಂಡರ್ ಕರೆದಿರುವಂತದ್ದು. ಟೆಂಡರ್ನ ಗ್ಲೋಬಲ್ ಟೆಂಡರ್ ಕರೆದಿರುವುದರಿಂದ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಈಗ ಅವರು ಟೆಂಡರ್ನ ಕೆಲಸವನ್ನ ಆರಂಭ ಮಾಡ್ಲಿಕ್ಕೆ ಬಹಳ ಸುಲಭ ಆಗ್ತದೆ. ಯಾಕಂದ್ರೆ ಕೆಲಸ ಶುರು ಮಾಡಿದ್ರೆ ಆಮೇಲೆ ಪರಿಸರ ಇಲಾಖೆಯಿಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಳೋದು ತಪ್ಪುತ್ತೆ. ಹಾಗಾಗಿ ಮೊದಲನೇ ಯೋಜನೆಗೆ ಸಂಪೂರ್ಣ DPR ವಿಸ್ತೃತ ಯೋಜನಾ ವರದಿಯನ್ನ ಪರಿಸರ ಇಲಾಖೆ ಕಳಿಸ್ಕೊಟ್ಟು ತಾವು ಯೋಜನೆ ಹೇಗೆ ಅನುಷ್ಠಾನ ಮಾಡ್ತೀವಿ, ಯಾವ ರೀತಿಯಾಗಿ ಯೋಜನೆಗೆ ಹಾದೋಗುತ್ತೆ, ಎಷ್ಟು ಮರಗಳನ್ನ ಕಡಿತೀವಿ, ಆ ಕಡಿದ ಮರಗಳಿಗೆ ಪುನರ್ವಾಗಿ ಆ ಮರಗಳನ್ನ ಬೇರೆ ಕಡೆ ಎಷ್ಟು ಮರಗಳನ್ನ ನೆಡ್ತೀವಿ, ಇವೆಲ್ಲ ವಿಸ್ತೃತ ಯೋಜನೆಯನ್ನ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ನ ಪರಿಸರ ಇಲಾಖೆಗೆ ಸಬ್ಮಿಟ್ ಮಾಡಿದ್ರು BDAನವರು. ಇದನ್ನ ಹ್ಯಾರಿಸ್ ಅವರು, ಏನು BDA ಅಧ್ಯಕ್ಷರಿದ್ದಾರೆ ಹ್ಯಾರಿಸ್ ಅವರು, ಮತ್ತೆ BDA ಆಯುಕ್ತರಾದಂತ ಮಣಿವಣ್ಣನ್ ಅವರು ಇಬ್ರು ಕೂಡ ಬಹಳ ಶ್ರಮ ವಹಿಸಿ ಬಹಳ ವರ್ಷಗಳಿಂದ ಪೆಂಡಿಂಗ್ ಇದ್ದಂತ ಈ ಯೋಜನೆಗೆ ಚಾಲನೆ ಸಿಕ್ಕಿರುವಂತದ್ದು ಬಹಳ ಒಂದು ಸಂತಸದ ಸುದ್ದಿ. ಆ ಹಿನ್ನೆಲೆಯಲ್ಲಿ ಮೊದಲನೇ ಹಂತದ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಈ ಒಂದು ಪ್ರಕ್ರಿಯೆಗೆ ಸರಳೀಕರಣವಾಗಿ ಆರಾಮಾಗಿ ಕೆಲಸ ಆರಂಭ ಆಗಲಿಕ್ಕೆ ಬಹಳ ಮುಖ್ಯವಾದಂತಹ ಪ್ರಗತಿ ಆಗಿದೆ ಅನ್ನುವಂತ ವಿಚಾರವನ್ನು ತಿಳಿಸ್ತಾ ಇದೆ BDA. ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.